ಎಪಿಎಂಸಿ ದವಸ ಧಾನ್ಯಗಳ ಮಾರುಕಟ್ಟೆಯಲ್ಲಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ. ಚಿಂತಾಮಣಿ ನಗರದ ಎಪಿಎಂಸಿ ದವಸ ಧಾನ್ಯಗಳ ಮಾರುಕಟ್ಟೆಯಲ್ಲಿ ಕೂಲಿ ಕಾರ್ಮಿಕರು, ವರ್ತಕರು ಹಾಗೂ ದಲ್ಲಾಳಿಗಳಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮವನ್ನು ಎಂವಿಎಸ್ನ ಟ್ರೇಡರ್ಸ್ನ ಶಂಕರ ಮತ್ತು ನವೀನ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಎಪಿಎಂಸಿ ದವಸ ಧಾನ್ಯಗಳ ಕೂಲಿ ಕಾರ್ಮಿಕರು, ವರ್ತಕರು ಹಾಗೂ ದಳ್ಳಾಲರು ಮತ್ತಿತರರು ಪಾಲ್ಗೊಂಡು ಅಂಬೇಡ್ಕರ್ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಪಟಾಕಿಸಿ ಡಿಸಿ ಅನ್ನದಾನ ಮಾಡುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಂವಿಎಸ್ ಟ್ರೇಡರ್ಸ್ನ ಶಂಕರ್ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ಈ ದೇಶದ ಮಹಾನ್ ನಾಯಕ. ದಲಿತರು, ಶೋಷಿತರು, ದಮಿತನ ಏಳಿಗೆಗಾಗಿ ದುಡಿತ ಆಗಿದ್ದು ಅಂಬೇಡ್ಕರ್ ರವರ ಆಶಯದಂತೆ ದಲಿತರು ಶಿಕ್ಷಣ ಪಡೆದು ವಿದ್ಯಾವಂತರು ಆದರೆ ಮಾತ್ರ ಸಾಧ್ಯ ಎಂದು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದ ಅವರು, ಅಮಾಲರು ಕೂಲಿ ಕಾರ್ಮಿಕರು ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಿಗೆ ಬಾಳುವಂತೆ ಮಾಡಬೇಕು. ಪ್ರತಿಯೊಬ್ಬರೂ ತಪ್ಪದೇ ಅಂಬೇಡ್ಕರ್ ರವರ ತತ್ವ ಸಿದ್ಧಾಂತಗಳನ್ನು, ಆದರ್ಶ ಗುಣಗಳನ್ನು ತಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡು ಅಂಬೇಡ್ಕರ್ ಅವರ ಹಾದಿಯಲ್ಲೂ ನಡೆಯಬೇಕು ಎಂದರು. ಈ ಸಂದರ್ಭದಲ್ಲಿ ಎಂವಿಎಸ್ ಶಂಕರ್, ಎಂವಿಎಸ್ ನವೀನ್, ಎಂಎಂಎಸ್ ಶ್ರೀನಿವಾಸ್, ಎಂವಿಎಸ್ ವಿಘ್ನೇಶ್, ಪಿಜಿ ರಮೇಶ್, ಕೆಪಿಸಿ ಚಲನ್ನ, ಬಿಎನ್ಆರ್ ನಾಗರಾಜ್, ಸಿಎನ್ಎಸ್ ಶಂಕರ, ಎಂಎಲ್ಜಿ ಮೋಹನ್, ಎಂವಿಎಸ್ ರವಿ, ಗ್ಯಾಸ್ ಮುರಳಿ, ಕೆಎನ್ಎಸ್ ನಂದೀಶ್, ಸಿಎನ್ಎಸ್ ಶಂಕರ, ರಂಗಣ್ಣ, ಎಂಎಂಎಸ್ ಗೋಪಾಲಪ್ಪ, ನರಸಿಂಹಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತಿಯಿದ್ದರು. ಸ್ವೀಟ್ ಏನು ಎಲ್ಲ ಅಣ್ಣ ತಮ್ಮಂದರು, ರೈತ ಬಾಂಧವರು, ಕಮಿಷನ್ ಏಜೆಂಟರು, ವರ್ತಕರು, ಕೂಲಿ ಕಾರ್ಮಿಕರು ಎಲ್ಲ ಬಂದು ಒಗ್ಗಟ್ಟಾಗಿ ಅಂಬೇಡ್ಕರ್ ಜಯಂತಿ ಆಚರಿಸ್ತಾ ಇದ್ವಿ. ಎಲ್ಲರಿಗೂ ಸಲ ಧನ್ಯವಾದ ಹೇಳ್ತಾ ಈ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿಯಾಗಿ ನಮ್ಮ ಮಾರ್ಕೆಟಿಂದ ಪ್ರತಿಯೊಬ್ಬರು ಜಾತಿ ಭೇದ ಇಲ್ಲಿದ್ರೆ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ನಾವೆಲ್ಲ ಅಣ್ಣ ತಮ್ಮಂದಾಗಿ ಇಲ್ಲ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇದು ಬಂದಿರೋ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಊಟ ವ್ಯವಸ್ಥೆ ಎಲ್ಲ ಇದೆ. ಇದೇ ಕಂಟಿನ್ಯೂ ಮಾಡಿ ಪ್ರತಿ ವರ್ಷ ಇನ್ನೂ ಹೆಚ್ಚಾಗಿ ಮಾಡಿ ಹೆಚ್ಚಾಗಿ ಒಗ್ಗಟ್ಟಾಗಿ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲರೂ ಕೊಡ್ತಾ ಇದ್ದೀವಿ. ಬಂದಿದ್ದೆಲ್ಲ ನೋಡೋ ಇವರೆಲ್ಲ ಚಲನ, ಸೀನಣ್ಣ, ದೇಯಣ್ಣ, ಶಂಕರಣ್ಣ ಅವರಿದ್ದಾರೆ, ಎಲ್ಲ ಬಂದಿದ್ದಾರೆ. ಭೇದ ಬಾಧ ಇಲ್ಲಂದರೆ ಪ್ರತಿಯೊಬ್ಬರು ಬಂದು ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ನಮ್ಗೆ ತುಂಬ ಖುಷಿ ಇದೆ. ಇಂಥ ಭಾಳ ಖುಷಿ. ಎಲ್ಲರಿಗೂ ಧನ್ಯವಾದ ಅಂತ ಮಾತನಾಡೋದಕ್ಕೆ ಜೈ ಭೀಮ್, ಜೈ ಅಂಬೇಡ್ಕರ್. ಶಂಕರ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ರೈತರು, ವ್ಯಾಪಾರಸ್ಥರು, ದಲ್ಲಾಳರು, ವರ್ತಕರು, ಎಲ್ಲರೂ ಕೂಲಿ ಕಾರ್ಮಿಕರು ಎಲ್ಲ ಜನ ಸೇರಿ ಬಹಳ ಸಂತೋಷದಿಂದ ಈ ಒಂದು ಅಂಬೇಡ್ಕರ್ ಜಯಂತಿಯನ್ನ ಆಚರಿಸ್ತಾ ಇದ್ದಾರೆ. ತುಂಬಾ ಸಂತೋಷ. ಇಷ್ಟೊಂದು ಜನ ಬಂದಿರೋದು, ಜೊತೆಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಶಂಕರ ಅವರು. ಇದರಿಂದ ಇನ್ನೂ ಬಹಳ ಸಂತೋಷ. ಈಗ ಪ್ರತಿ ವರ್ಷ ನಡೀಲಿ ಅಂತ ಆಶೀರ್ವಾದ ಮಾಡ್ತೀನಿ.